ವಸ್ತುಗಳಿಗೂ ಒಂದೊಂದು ವಿಧದ ಪೂಜಾ ವಿಧಾನಗಳಿರುತ್ತವೆ. ಆದರೆ ಪ್ರತ್ಯಂಗಿರಾ ದೇವಿಯ ಪೂಜಾ ಕಾರ್ಯಗಳೇ ಡಿಫರೆಂಟ್. ದೇವಿಯ ಹೋಮ ಮಾಡುವಾಗ ಖಾರವಾದ ಮೆಣಸಿನಕಾಯಿಯನ್ನ ಬಳಸಲಾಗುತ್ತೆ. ವಿಚಿತ್ರ ಅಂದ್ರೆ ಹೋಮಕ್ಕೆ ಎಷ್ಟೇ ಮೆಣಸಿನಕಾಯಿಯನ್ನ ಹಾಕಿದ್ರೂ ಒಂಚೂರು ಘಾಟು ಬರೋದಿಲ್ಲ. ಪ್ರತ್ಯಂಗಿರಾ ದೇವಿಯ ಹೋಮವನ್ನ ಯಾವಾಗ ಬೇಕಂದ್ರೆ ಆವಾಗ ಮಾಡೋ ಹಾಗಿಲ್ಲ. ಈ ದೇವಿಯ ಹೋಮವನ್ನ ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ಹಾಗೂ ಗ್ರಹಣ ಕಾಲದಲ್ಲಿ ಮಾತ್ರ ಮಾಡಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಗ್ರಹಣ ಕಾಲದಲ್ಲಿ ಎಲ್ಲ ದೇವಾಲಯಗಳ ಬಾಗಿಲನ್ನ ಮುಚ್ಚಿಬಿಡ್ತಾರೆ. ಆದ್ರೆ ಪ್ರತ್ಯಂಗಿರಾ ದೇವಾಲಯದ ಬಾಗಿಲನ್ನ ಆವತ್ತು ತೆರೆದಿರಲಾಗುತ್ತೆ. ಯಾಕೆ ಅಂದ್ರೆ ಗ್ರಹಣ ಕಾಲದಲ್ಲಿ ಪ್ರತ್ಯಂಗಿರಾ ದೇವಿ ಪೂರ್ಣ ಪ್ರಮಾಣದಲ್ಲಿ ಬಲಿಷ್ಠವಾಗಿರ್ತಾಳೆ ಅಂತ ಪುರಾಣದಲ್ಲಿ ತಿಳಿಸಲಾಗಿದೆ. ಗ್ರಹಣ ಕಾಲದಲ್ಲಿ ಪ್ರತ್ಯಂಗಿರಾ ಯಾಗ ಮಾಡಿದ್ರೆ ಯಾಗದ ಯಜಮಾನನಿಗೆ ವಿಶೇಷ ಫಲಗಳು ಪ್ರಾಪ್ತಿಯಾಗ್ತವೆ. ಕೃಷ್ಣಾಯಾಂ ವಾ ಚತುರ್ದಶ್ಯ ಅಷ್ಟಮ್ಯಾಂ ವಾ ಸಮಾಹಿತಃ ಅಂತ. ಇದನ್ನ ಕೃಷ್ಣ ಪಕ್ಷದಲ್ಲಿ, ಚತುರ್ದಶಿನಲ್ಲಿ, ಅಷ್ಟಮಿ ನವಮಿ ಮತ್ತು ಅಮಾವಾಸ್ಯೆ ತುಂಬಾ ಶ್ರೇಷ್ಠವಾದಂಥದ್ದು. ಪೌರ್ಣಮಿನೂ ಅಷ್ಟೇ ಶ್ರೇಷ್ಠವಾಗಿರುವಂಥದ್ದು. ಈ ತಿಥಿಗಳಲ್ಲಿ ಮಾಡಿದ್ರೆ ಹೋಮ ಬಹಳ ಉತ್ತಮವಾದ ಫಲನ ಕೊಡುತ್ತೆ. ಅದು ಸರಿಯಾಗಿ ಸಾತ್ವಿಕವಾಗಿ ಮಾಡುವಂತಹ ಹೋಮನೇ ಉತ್ತಮವಾಗುತ್ತೆ. ಹಾಗಾದ್ರೆ ಪ್ರತ್ಯಂಗಿರಾ ಹೋಮ ಮಾಡುವುದು ಹೇಗೆ? ಪ್ರತ್ಯಂಗಿರಾ ಹೋಮಕ್ಕೆ ಏನನ್ನ ಬಳಸ್ತಾರೆ? ರೇತುಗಳನ್ನ ತಿಂತಾಳೆ ಪ್ರತ್ಯಂಗಿರಾ ದೇವಿ. ಪ್ರತ್ಯಂಗಿರಾ ಹೋಮದಲ್ಲಿ ಪ್ರತ್ಯಂಗಿರಾ ಜ್ಯೋತಿಗೆ ಪ್ರಧಾನ ಸ್ಥಾನ. ಹೋಮಕ್ಕೂ ಮುನ್ನ ದೇವಿಯ ಪ್ರತಿಮೆಯ ಮುಂದೆ ಪ್ರತ್ಯಂಗಿರಾ ಪ್ರಧಾನ ಜ್ಯೋತಿಯನ್ನ ಬೆಳಗಲಾಗುತ್ತೆ. ಅಷ್ಟದುರ್ಗೆಯ ಸಂಕೇತವಾಗಿ ಒಟ್ಟು 8 ವಿಧದ ಎಣ್ಣೆಗಳನ್ನ ಬೆರೆಸಿ ಪ್ರಧಾನ ಜ್ಯೋತಿಯನ್ನ ಬೆಳಗಲಾಗುತ್ತೆ. ಬಳಿಕ ಜ್ಯೋತಿಯ 4 ಭಾಗದಲ್ಲಿ ದೇವಿಯ ದಂಡನಾಯಕರಾದ ವೀರ, ಸುವೀರ, ಅತಿವೀರ ಹಾಗೂ ಮಹಾವೀರನನ್ನ ಪ್ರತಿಷ್ಠಾಪಿಸಲಾಗುತ್ತೆ. ನಂತರ ಜ್ಯೋತಿಯ ಎಡ ಮತ್ತು ಬಲ ಭಾಗದಲ್ಲಿ ಗಣಪತಿ ಹಾಗೂ ಕಾಲಭೈರವನನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಬಳಿಕ ತ್ರೈಲೋಕ ವಿಜಯ ಪ್ರತ್ಯಂಗಿರಾ ಕವಚ ಮಂತ್ರದೊಂದಿಗೆ ಮಹಾಪ್ರತ್ಯಂಗಿರಾ ಹೋಮ ಪ್ರಾರಂಭವಾಗುತ್ತೆ. ಮಹಾಪ್ರತ್ಯಂಗಿರಿಯ ಮಹಾಮಂತ್ರದ ಪ್ರಯೋಗವಾಗ್ತಾ ಇದ್ದಂತೆಯೇ ಅಲ್ಲಿ ಪ್ರತ್ಯಂಗಿರಿಯ ಸಾನ್ನಿಧ್ಯ ಬರುತ್ತೆ. ವಿಶೇಷ ಏನು ಅಂದ್ರೆ ಅಲ್ಲಿ ಹೋಮ ಮುಗಿಯುವವರೆಗೂ ಹೋಮದ ಪ್ರಧಾನ ಅರ್ಚಕರು ಯಾರೊಂದಿಗೂ ಮಾತನಾಡುವ ಹಾಗಿಲ್ಲ. ಯಾಕೆ ಅಂದ್ರೆ ಅಕಸ್ಮಾತ್ ಏನಾದರೂ ಎಡವಟ್ಟಾದ್ರೆ ಅರ್ಚಕರಿಗೆ ಅಪಾಯವಾಗುತ್ತೆ. ತಾಂತ್ರಿಕ ವಿದ್ಯೆಯಲ್ಲಿ ಪ್ರತ್ಯಂಗಿರಿಯ 64 ಮಂತ್ರ ಪ್ರಯೋಗಗಳಿಗೆ ವಿಶೇಷ ಪ್ರಾಧಾನ್ಯತೆ ಇದೆ. ಅವುಗಳಲ್ಲಿ ಪ್ರಮುಖವಾದವನ್ನ ನಿಮಗಿನ್ನೂ ತಿಳಿಸ್ತೀವಿ ನೋಡಿ. ಶತ್ರುವಿನ ಪ್ರಾಣ ತೆಗೆಯಲು ಶಿಷ್ಯನ್ವತಿ ಪ್ರಯೋಗ. ಶತ್ರುವಿನ ಸಂತತಿ ನಾಶ ಮಾಡಲು ಆಯುನಿ ಪ್ರಯೋಗ. ಶತ್ರುವಿನ ಪರಾಜಯಕ್ಕಾಗಿ ಅಶಿವ ಪ್ರಯೋಗ. ವಾಮಾಚಾರದಿಂದ ರಕ್ಷಣೆ ಪಡೆಯಲು ದಿಶಾಬಂಧನ ಪ್ರಯೋಗ. ವಿಪತ್ತನ್ನ ತಡೆಯಲು ಪ್ರತ್ಯಂಗಿರಾ ಗಾಯತ್ರಿ ಮಂತ್ರ ಪ್ರಯೋಗ. ಪ್ರತ್ಯಂಗಿರಾ ದೇವಿಯ ಕಲ್ಪಗಳಲ್ಲಿ ಪ್ರತ್ಯಂಗಿರೆಯು ಛಾಗಮಾಂಸ ಪ್ರಿಯೆ, ಮಧು ಸೇವಿತೆ ಹಾಗೂ ಪ್ರೇತ ಭೋಜನ್ಯೆ ಎಂದೆಲ್ಲ ಹೇಳಲಾಗಿದೆ. ಅಂದ್ರೆ ಹೋಮದಲ್ಲಿ ದೇವಿಗೆ ಪ್ರಿಯವಾದ ಕೋಣದ ಮಾಂಸ ಹಾಗೆ ಜೇನುತುಪ್ಪವನ್ನ ಅರ್ಪಿಸಲಾಗುತ್ತೆ. ಆದ್ರೆ ಕೋಣವನ್ನ ಕಡಿಯುವುದು ಅಪರಾಧವಾದ್ದರಿಂದ ಕೋಣದ ಮಾಂಸದ ಪ್ರತೀಕವಾಗಿ ಕೆಜಿ ಗಟ್ಟಲೆ ಬ್ಯಾಡಗಿ ಮೆಣಸಿನಕಾಯಿಯನ್ನ ಹಾಕಲಾಗುತ್ತೆ. ಆಶ್ಚರ್ಯ ಸಂಗತಿಯೇನು ಅಂದ್ರೆ ಕೆಜಿ ಗಟ್ಟಲೆ ಮೆಣಸಿನಕಾಯಿಯನ್ನ ಹೋಮಕ್ಕೆ ಸುರಿದ್ರೂ ಅಲ್ಲಿ ಸ್ವಲ್ಪವೂ ಘಾಟು ಬರುವುದಿಲ್ಲ.
ಅಷ್ಟೇ ಅಲ್ಲ, ಪ್ರತ್ಯಂಗಿರ ದೇವಿಗೆ ಅತ್ಯಂತ ಪ್ರಿಯವಾದ ಕುಂಬಳಕಾಯಿಯ ಹೂವು, ನೇರಳೆ ಹಣ್ಣು, ಉಪ್ಪಿನದ ವಡ, ಹಲಸಿನ ಎಲೆಯ ಕಡುಬುಗಳನ್ನ ನೈವೇದ್ಯದ ರೂಪದಲ್ಲಿ ನೀಡಲಾಗುತ್ತೆ. ಇದರಿಂದ ಸಂತೃಪ್ತಳಾಗುವ ದೇವಿ ಹೋಮ ಮಾಡಿಸುವವರ ಪೂರ್ಣ ಬೇಡಿಕೆಗಳನ್ನ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಇದೆ. ಪ್ರೇತಗಳನ್ನೇ ನುಂಗಿಬಿಡ್ತಾಳೆ ಪ್ರತ್ಯಂಗಿರ ದೇವಿ. ಎಸ್, ವಾಮಾಚಾರ ಪ್ರಯೋಗವಾದ ವೇಳೆ ಪ್ರತ್ಯಂಗಿರ ಯಾಗ ಮಾಡಿದ್ರೆ ಶತ್ರು ಕಳುಹಿಸಿಕೊಟ್ಟ ಪ್ರೇತಗಳನ್ನೆಲ್ಲ ದೇವಿ ನುಂಗಿಬಿಡುತ್ತಾಳಂತೆ. ಪ್ರತ್ಯಂಗಿರ ಹೋಮದಿಂದ ನವಗ್ರಹಗಳ ಪ್ರಭಾವವನ್ನು ಕೂಡ ತಡೆಯಬಹುದು. ಇನ್ನು ಶತ್ರು ಸಂಹಾರಕ್ಕಾಗಿ ಯಾರಾದ್ರೂ ಪ್ರತ್ಯಂಗಿರ ಯಾಗ ಮಾಡಿದ್ರೆ ಶತ್ರುವಿನ ಮನೆಯಲ್ಲಿರುವ ಹಸು, ನಾಯಿಗಳಂಥ ಸಾಕು ಪ್ರಾಣಿಗಳು ಕೂಡ ಉಳಿಯುವುದಿಲ್ಲ ಅಂತ ಪ್ರತ್ಯಂಗಿರಿಯ ಕಲ್ಪದಲ್ಲಿ ಹೇಳಲಾಗಿದೆ. ಪ್ರೇತ ಭೋಜಿನಿ ನಮಃ. ಪ್ರೇತ ಭೋಜಿನಿ ಅಂದ್ರೆ ಅವರು ಎಷ್ಟು ಉಗ್ರ ಅಂದ್ರೆ ಅಷ್ಟು ಉಗ್ರ. ಆ ಉಗ್ರ ಏನಾದ್ರು ಮಹಿಷಾಸುರನ್ನ ಕೊಂದಿದ್ಲಲ್ವಾ, ಕೊಂದಾಗ ಆ ರಾಕ್ಷಸರನ್ನ ಅವಳು ಹಂಗೆ ಭಕ್ಷಣೆ ಮಾಡ್ತಾ ಇದ್ಲು. ಈ ಪ್ರತ್ಯಂಗಿರಾದೇವಿ ಏನಂದ್ರೆ ನಾವು ಏನಕ್ಕೆ ಹೋಮ ಮಾಡ್ತೀವಿ ಅಂದ್ರೆ ಈ ಕೆಟ್ಟದು ಮಾಡಿರ್ತಾರೆ ಆಭಿಚಾರಗಳನ್ನ ಮಾಡಿದ್ದಾಗ ನಾವು ಯಾಕೆ ಪ್ರತ್ಯಂಗಿರ ಹೋಮ ಮಾಡ್ತೀವಿ? ಈ ಪ್ರತ್ಯಂಗಿರಾದೇವಿ ಏನು ಆಭಿಚಾರ ಮಾಡಿರ್ತಾಳೆ ಅವನ್ನ ನುಂಗು ಬಿಡ್ತಾಳೆ, ಆ ಏನನ್ನ ನುಂಗು ಬಿಡ್ತಾಳೆ ಅಂತ. ಪ್ರತ್ಯಂಗಿರ ರಾಜಕಾರಣಿಗಳ ಪ್ರಿಯವಾದ ದೇವತೆ. ಯಾವ ರಾಜಕಾರಣಿ ಪ್ರತ್ಯಂಗಿರ ಹೋಮ ಮಾಡಿಸಿದ್ದಾರೆ? ಪುರಾಣ ಕಾಲದಲ್ಲಿ ರಾಜ ಮಹಾರಾಜರು ಯುದ್ಧಕ್ಕೆ ಹೊರಡುವ ಮುನ್ನ ಪ್ರತ್ಯಂಗಿರ ಹೋಮ ಮಾಡಿಸ್ತಾ ಇದ್ರು. ಇವತ್ತು ನಮ್ಮ ನಾಳುವ ರಾಜಕಾರಣಿಗಳು ಪ್ರತ್ಯಂಗಿರ ಹೋಮದ ಮೊರೆ ಹೋಗ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಕುಂಭಕೋಣಂನಲ್ಲಿರೋ ಪ್ರತ್ಯಂಗಿರ ದೇವಾಲಯದಲ್ಲಿ ಮೆಣಸಿನಕಾಯಿಯ ಹೋಮ ಮಾಡಿಸಿದ್ರು. ಆ ಹೋಮ ಮಾಡಿದ ಬಳಿಕವೇ ಅವರಿಗೆ ಅಧಿಕಾರ ಒಲಿದುಕೊಂಡಿತು. ಜಯಲಲಿತಾ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಕೆಲ ಪ್ರಮುಖ ರಾಜಕಾರಣಿಗಳು ಕೂಡ ಪ್ರತ್ಯಂಗಿರ ಯಾಗ ಮಾಡಿಸಿದ್ದಾರೆ, ಬಳಿಕ ಅಧಿಕಾರಕ್ಕೂ ಬಂದಿದ್ದಾರೆ. ವಿಶೇಷ ಅಂದ್ರೆ ಪ್ರತ್ಯಂಗಿರ ಯಾಗವನ್ನ ಸುಮ್ಮನೆ ಯಾರು ಮಾಡೋ ಹಾಗಿಲ್ಲ. ವಿಪತ್ತುಗಳು ಎದುರಾದಾಗ ಅಥವಾ ವಿಪತ್ತುಗಳು ಎದುರಾಗಬಹುದು ಅನ್ನೋ ಭಯವಿದ್ದಾಗ ಮಾತ್ರ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಸಂಪೂರ್ಣ ಪ್ರಾಯಶ್ಚಿತ್ತ ಭಾವದಿಂದ ದೇವಿಗೆ ಶರಣಾದ್ರೆ ಹೋಮ ಶೀಘ್ರ ಫಲ ನೀಡುತ್ತೆ. ಅಷ್ಟೇ ಅಲ್ಲ, ಬಲಾಢ್ಯ ಶತ್ರುವಿನ ಎಲ್ಲ ಪ್ರಯೋಗಗಳು ವಿಫಲವಾಗುತ್ತವೆ ಅನ್ನೋ ನಂಬಿಕೆ ಇದೆ.